ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದುಬಿಟ್ಟು ನಾವು ಮೈಸೂರಿಗೆ ಹೋಗ್ತಾಯಿದ್ದೀವಿ. ಬೆಳಗಿನ ಜಾವ 4 ಗಂಟೆ ಆಗಿದೆ ಈಗ. ಸೊ ನಮ್ಮ ಏರಿಯಾಯಿಂದ 4:15ಗೆ ಬಸ್ ಬಿಡುತ್ತೆ ಮೆಜೆಸ್ಟಿಕ್ಕಿಗೆ. ಮೆಜೆಸ್ಟಿಕ್ಕಿಂದ 5:45ಕ್ಕೆ ಮೈಸೂರಿಗೆ ಮೈಲ್ದತುರೈ ಅಂತೇಳಿ ಎಕ್ಸ್ಪ್ರೆಸ್ ಟ್ರೈನ್ ಇರುತ್ತೆ. ಸೆಂಟ್ ಜಾನ್ಸ್ ಆಸ್ಪತ್ರೆ. ಹಾಯ್ ಗಾಯ್ಸ್, ಮೆಜೆಸ್ಟಿಕ್ ಬಂದಿದ್ದೀವಿ. ಟೈಮು 5:15 ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗೋಕ್ಕೆ ಬೆಳಗಿನ ಜಾವ 5:45ಕ್ಕೆ ಒಂದು ಟ್ರೈನ್ ಇದೆ. ಅದು 8 ಗಂಟೆಗೆ ರೀಚ್ ಆಗುತ್ತೆ. ಟ್ರೈನಲ್ಲಿ ಟೈಮ್ ಪಾಸ್ ಮಾಡೋದೇ ಕಷ್ಟ. ಅದು ಫ್ರೀಯಾಗಿರೋದ್ರಿಂದ ತುಂಬಾ ಈಸಿ ಅನ್ನಿಸ್ತು ನಮಗೆ. ಯಾರು ಅಷ್ಟೊಂದು ರಶ್ ಇರಲಿಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾತು ಹೇಳ್ತಾವ್ರೆ ನಮ್ಮವ್ರು. ಬರೀ ಮೈಸೂರಿಗೆ ಬಂದಿದೆ. ಇವಾಗ ಟ್ರೈನ್ 8 ಆಗಿದೆ. ನೀನು ಮೈಸೂರು ಸಿಟಿಗೆ ಎಂಟ್ರಿ ಆಗ್ಬೇಕಾ? ಲೆಟ್ಸ್ ಸ್ಟಾರ್ಟ್ ಮೈಸೂರು ಜರ್ನಿ ನಾವು 8:45. ಬರ್ರಿ ಲ್ಯಾಪ್ಟಾಪ್ ಅಲ್ಲ ಲಿಫ್ಟ್ ಅಲ್ಲಿ ಒಂದು ಅದ್ರಾಗ ಈಗ ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಕಾಣಿಸ್ತು. ಹಾಗೆ ಎಲ್ಲರೂ ಫೋಟೋ ತೆಗೆಸ್ಕೊಂಡಿವಿ ನಿಂತು. ಸೊ ನೆಕ್ಸ್ಟು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ ಕೇಳಿದ್ದೀವಿ. ಹಾಗೆ ಅವ್ರು ಹೇಳಿದರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಫಸ್ಟು ಅಂತಂದು ಹೇಳಿದರು. ನೋಡಿ ನಮ್ಮ ಫ್ಯಾಮಿಲಿ ಫುಲ್ ಬರ್ತಾಯಿದೆ ಹಿಂದ್ಗಡೆ. ಬ್ಯೂಟಿ ಬೆಂಕೈತಿ, ಲುಕ್ಕು ತಂಪೈತಿ, ಕಾಕ ಕಿಕ್ಕ ಹೊಡೆಯೋ ತಂದ ಮಿಕ್ಕೈತಿ, ಪೋರಿ ನೋಡಾಕ ಬಾಳ ಬಿಗುವೈತಿ, ಏರಿ ಹೋಗಾಕ ಹೋರಿ ಕಾದೈತಿ, ಹುಚ್ಚಾಗಿ ಡಿಸೈತಿ ಗಿಚ್ಚಿ ಹೊಡಿತೈತಿ, ಕಚ್ಚಾ ದೇಸಿ ಪೋರಿ ಚಂದ್ರ ಚಕೋರಿ, ಬರುತ್ತೀನಿ ಹೊಲ ಮನಿ ನೀ ನನಗೆ ಯಜಮಾನಿ, ತಿರುಗಿ ನೋಡ ಸಾಕ ನನ್ನ ದನಿ. ಬರೀಗ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟಾಯಿತು. ಈಗ ಗುಡಿ ಕಡೆ ಹೋಗ್ತಾ ಇದ್ದೀವಿ. ಸೊ ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಬಿಸಿಲು ಅಷ್ಟೊಂದೇನು ಇರಲಿಲ್ಲ. ಬನ್ನಿ ತಾಯಿ ಚಾಮುಂಡೇಶ್ವರಿ ದರ್ಶನ ಔಟ್ಸೈಡಿಂದ ಮುಗಿಸಿದ್ವಿ. ಯಾಕಂತ ಹೇಳಿದರೆ ಒಳಗಡೆ ಹೋಗ್ಬೇಕಂದ್ರೆ ಕ್ಯೂ ಜಾಸ್ತಿ ಇತ್ತು. ಹಾಗಾಗಿ ನಾವು ಹೊರಗಡೆಯಿಂದ ನಿಂತು ಕೈ ಮುಗಿದು ಇನ್ನೂ ಪ್ಲೇಸ್ಗಳು ತುಂಬ ತಿರುಗಾಡೋದಿತ್ತಲ್ಲ, ಹಾಗಾಗಿ ನಾವು
ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಕಣ್ಣಿಗೆ ಒಳ್ಳೆ ನೋಟ, ಬೊಂಬಾಟಿಲ್ಲಿ ಊಟ, ಬಲ್ಮೂರಿಲಿ ಈ ಜಾಟ. ನೋಡ್ತಿದ್ರೆ ಕನ್ನಂಬಾಡಿ ಜುಮ್ಮಂತು ನರನಾಡಿ, ಸರಂಬಿಗೆ ಹೊಡಿ ಸಲ್ಯೂಟ. ರಂಗಿನ ಬೃಂದಾವನ ಮನಸ್ಸಿಗೆ. ನೋಡ್ರಿ, ಇವತ್ತು ನಮ್ಮ ಮಾಮ ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾನ ಉತ್ತರ ಕರ್ನಾಟಕ ಬಗ್ಗೆ. ಮಾಮ ಇದು ಎದ್ರ ಉಂಡಿದು? ರವದ ಉಂಡಿ. ಹಾ, ಮತ್ತೆ ಇದು ಚುರುಮುರಿ. ಹಾ, ಸಜ್ಜಿ ರೊಟ್ಟಿ. ಇವು ಖಾರ. ಖಾರ ಇಲ್ಲದ ಖಾರ. ಬಾಡ್ಲೆ ನೀರು ಅವು ಬಾಡ್ಲೆ ನೀರ ಇದು ಖಾರ ಪುಡಿ ಅದ್ರ ಕೂಡ ಕೂತ್ ಉಳ್ಳಾತಿದೇವ್ರಿ. ಅದ್ರಾಗ ಇದೊಂದು ಬಾಟ್ಲಿ ನೀರ್ ಹಾಕೊಂಡಿದೇವ್ರಿ. ಹೋಳಿಗೆ ಅಂತ ಇಲ್ಲಿ ಖಾರ ಪುಡಿ ಬಿದ್ದದ್ರಿ ತಳಗ. ಹೋಳಿಗೆ ಆಯ್ತು. ಇಟ್ಟೆಲ್ಲ ಮಿಕ್ಸ್ ಆಗಿದ್ರಿ ಹೊಟ್ಟೆಗೆ. ಈಗ ಬನ್ನಿ, ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಈಗ ಜೂಗೆ ಬಂದಿದ್ದೀವಿ. ಸೊ ಜೂದಲ್ಲಿ ಸಿಕ್ಕಾಪಟ್ಟೆ ನೋಡುವಂಥ ಪ್ರಾಣಿ ಪಕ್ಷಿಗಳು, ಆಮೇಲೆ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಅವೆಲ್ಲನೂ ನೋಡ್ಕೊಂಡು ಹೋಗ್ಬೋದು. ಸೊ ತುಂಬಾ ಸುಂದರವಾದ ಪ್ಲೇಸು. ಇದನ್ನೂ ಒಂಥರ ಚಿಕ್ಕ ಮಕ್ಕಳಿಗೆ ತೋರಿಸುವಂಥ ಪ್ಲೇಸ್ ಇದು. ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಮೈಸೂರಿಗೆ ಬಂದರೆ ಇದನ್ನು ತೋರಿಸಿ. ಈ ಕಡೆ ಸಿಂಹ ನೋಡೋದು ದಾರಿ.
ಬನ್ನಿ ಮೈಸೂರು ಅರಮನೆಗೆ ಬಂದಾಯಿತು. ಈಗ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಚಲೋ ಅಂದ್ರೆ ಚಲೋ ಐತೆ ನೋಡ್ರಿ. ಇದೊಂದು ನಿಮಗೆ ಸ್ಪೆಷಲಾಗಿ ಈ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗಿಚ್ಚು ಗಿಲಿಗಿಲಿ ಅಂತಂದು ಹೇಳ್ತೀವಿ ನಮ್ಮ ಸೈಡು. ಸೊ ಹಾಗೇ ಇತ್ತು ಮೈಸೂರು ಅರಮನೆಯೂ. ಸೊ ತುಂಬಾ ಖುಷಿ ಆಯಿತು ನೋಡಿ. ಅಂತೂ ಇಂತೂ ಮೈಸೂರು ಅರಮನೆ ನೋಡ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಅದನ್ನ ನೋಡಾಯಿತು. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಮೈಸೂರು ಅರಮನೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿಂಗಾರದಾರ ಮನೆ ಮರೆಸುತ್ತೆ ಜಾಗವನ್ನೇ ಬಂದಾಗ ನವರಾತ್ರಿ. ಅಂಬಾರಿ ಮೇಲೇರಿ ಚಾಮುಂಡಿ ಬಾರುತ್ತಾಳೆ ನಾಡಿಗೆ ಶುಭ ಕೋರಿ. ಹಾಯ್ ಗೈಸ್, ನಾವು ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ. ಇವತ್ತು ಎಲ್ಲ ನೋಡಿದ್ದಾಯಿತು, ನಿಮಗೂ ತೋರಿಸ್ತೀನಿ. ವಿಡಿಯೋನ ಬ್ಯಾಕ್ ರಿವೈಂಡ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ದಸರೆಯ ಆ ವೈಭವ ಎಲ್ಲಿಯೂ ಸಿಗಲಾರದು ಇಂತಹ ಸಿಹಿ ಅನುಭವ.